ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನನ್ನ ಹೆಸರು ಬಂದು ಬಸವರಾಜ್ ಜೊತೆಗೆ. ನಾನು ಮೂಲತಃ ಬಿಸಿಲಿನ ನಾಡು ಕಲಬುರಗಿಯವನು. 21 ವರ್ಷ ಆಯಿತು ಸರ್ಕಾರದ ಒಂದು ಪ್ರೌಢಶಾಲೆಯಲ್ಲಿ ಕಲಬುರಗಿದು ಮಕ್ಕಳಿಗೆ ಗಣಿತದ ಪಾಠ ಮಾಡಿಕೊಂಡು ಬದುಕು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು. ಗುಲ್ಬರ್ಗಾದಲ್ಲಿ ವಾಸ ಮಾಡೋದಕ್ಕೊಂದು ಸ್ವಂತ ಮನೆ, ನನ್ನದೇ ಆಗಿರ್ತಕ್ಕಂಥ ಒಬ್ಬ ಸ್ವಂತ ಹೆಂಡತಿ, ನನ್ನದೇ ಆಗಿರ್ತಕ್ಕಂಥ 2 ಹೆಣ್ಣು ಮಕ್ಕಳ ತಂದೆ ನಾನು. ತಾವೆಲ್ಲ ಕೇಳಿರ್ತೀರಿ, ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊಂದಿರು, ಇಚ್ಛೆಯ ಅರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ. ನೆಟ್ವರ್ಕ್ ಮಾರ್ಕೆಟಿನ ಮುಖಾಂತರ ಸಾವಿರಾರು ಕುಟುಂಬಗಳನ್ನ ನಾನು ವಿಸಿಟ್ ಮಾಡಿದ್ಮೇಲೆ, ಭೇಟಿ ಮಾಡಿದ್ಮೇಲೆ, ಆ ಗಂಡ ಹೆಂಡತಿ ಸಂಸಾರ, ಅವರ ಜಗಳ, ಅವರ ಮಕ್ಕಳ ಕಿರಿಕಿರಿಗಳನ್ನೆಲ್ಲ ನೋಡಿದ್ಮೇಲೆ ಈ ಭೂಮಿ ಮೇಲಿರ್ತಕ್ಕಂಥ ಒಂದು ಸುಂದರ ಸಂಸಾರದಲ್ಲಿ ನಮ್ದು ಒಂದು ಅಂತ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಕೂಡ. ಸ್ನೇಹಿತರೆ, ತೆಗೆದು ಬಿಡೋಣ, ಅತಿ ಅನಿಸ್ಬಾರ್ದು ನಿಮ್ಗೆ. ಸುಮ್ಮನೆ ನೀವಂದ್ರೆ ಬಿಡೋಣ ಸರ್, ಓವರ್ ಅನಿಸ್ಬಾರ್ದು ಅಂತ, ಅದಕ್ಕೆ ನನಗೂ ಅರ್ಥ ಆಗತ್ತೆ. ಸ್ನೇಹಿತರೆ, ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ, ನೆಟ್ವರ್ಕಿಂಗ್ ಬಗ್ಗೆ ನನಗೆ ಅನುಭವ ನಿಮ್ಮ ಹತ್ರ ಹಂಚ್ಕೊ ಅಂತ ಹೇಳಿರೋದ್ರಿಂದ ನಾನು MSc M.Ed, ಗುಲ್ಬರ್ಗಾ ಯೂನಿವರ್ಸಿಟಿ M.Ed 3rd ರ್ಯಾಂಕ್ ಹೋಲ್ಡರ್ ಕೂಡ ಹೌದು ನಾನು. ಜೊತೆಗೆ 9 ವರ್ಷ ಸತತ ಪ್ರೈವೇಟ್ ಸೆಕ್ಟರ್ನಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ, ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಮಣ್ಣು ಹೊತ್ತದ ಮೇಲೆ 2003 ಸರ್ಕಾರದ ಒಂದು ನಿರ್ಧಾರ, CET ಮುಖಾಂತರನೇ ಶಿಕ್ಷಕರನ್ನು ನೇಮಕ ಮಾಡಬೇಕು ಅಂತ ಬಂದಿದ್ದಕ್ಕೆ 2004ರಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ಆಯ್ಕೆಯಾಗಿ ಇವತ್ತು ಮೊನ್ನೆ ಫೆಬ್ರವರಿಗೆ 21 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. ಸ್ನೇಹಿತರೆ, ನನ್ನ ನೌಕರಿ ಬರೋದಕ್ಕಿಂತ ಮುಂಚೆನೆ ನನಗೆ ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡಬೇಕಾದಾಗ ಅಲ್ಲಿರ್ತಕ್ಕಂಥ ಒಬ್ಬ ಲೈಬ್ರರಿಯನ್ ನನಗೆ ನೆಟ್ವರ್ಕ್ ಮಾರ್ಕೆಟ್ ಪರಿಚಯ ಮಾಡಿಕೊಟ್ರು. ನನ್ನ ಜೀವನದ ಮೊದಲನೇ ಕಂಪ್ನಿ ಬಂದು ಕ್ವಾಂಟಮ್ ಅಂತ. ಸುಮಾರು 3 ವರ್ಷ ಸತತ ನಾನು ಆ ಕಂಪನಿಯನ್ನ ಶ್ರದ್ಧೆಯಿಂದ ಮಾಡಿದ್ದು. ನೆಟ್ವರ್ಕ್ ಮಾರ್ಕೆಟ್ ನ ಬೇಸಿಕ್ ಎಜುಕೇಶನ್ ಅಂತ ಏನ್ ಕರಿತೀವೋ ಅದು ನನಗೆ ಅಲ್ಲೇ ಆಗಿತ್ತು. ಲಾಭ ಆಗ್ಲಿಲ್ಲ, ಎಲ್ಲೋ ಬೇಜಾರಾಯ್ತು, ಬಿಟ್ವಿ, ಹೊರಗೆ ಬಂದ್ವಿ. ಸೀರಿಯಸ್ ಆಗಿ ಸ್ಟಡಿ ಮಾಡಿ ಏನಾದ್ರೂ ನೌಕರಿ ಮಾಡ್ಬೇಕು, ಈ ತರದ ವ್ಯಾಪಾರ ನಮ್ಮಂತವ್ರಿಗೆ ಅಲ್ಲ ಅಂತ ಮಾಡಿಕೊಂಡು ನೌಕರಿ ಗಿಟ್ಟಿಸ್ಕೊಂಡು 2 ವರ್ಷ ಆದ ತಕ್ಷಣ, ಮೊದ್ಲೇ ಲೇಟ್ ಆಗಿತ್ತು, 2004 ಆಗೋದ್ರೊತ್ತಿಗೆ ನಂದು 30 ವರ್ಷ ಕಂಪ್ಲೀಟ್ ಆಗಿತ್ತು. ಇನ್ನು ಜಾಸ್ತಿ ದಿನ ಆದರೆ ಹೆಣ್ಣು ಕೊಡ್ಲಿಕ್ಕಿಲ್ಲ ಅಂತ 2005ರಲ್ಲಿ ಮದುವೆ ಆದೆ. 2006ನಲ್ಲಿ ಮೊದಲನೇ ಮಗಳು ನನ್ನ ಜೀವನಕ್ಕೆ ಬಂದು. ಅದೇ ಟೈಮ್ ನಲ್ಲಿ ಯಾರು ನನಗೆ ಮೊದಲನೇ ಕಂಪನಿ ಪರಿಚಯ ಮಾಡಿಕೊಟ್ರೋ ಅದೇ ಜನ ಮತ್ತೊಂದು ಕಂಪನಿಯ ಕಾನ್ಸೆಪ್ಟ್ ಅನ್ನ ತಗೊಂಡ್ಬಂದ್ರು, RMP ಅಂತ. ಸುಮಾರು ಜನ ಕೇಳಿರ್ತೀರಿ. ಆ ಒಂದು ಬೈನರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಅದು. ಸುಮಾರು ಒಂದು 4 ವರ್ಷ ಆ ಕಂಪನಿನ ಮಾಡಿದೆ ನಾನು. ಅಲ್ಲಿ ಹಣ ನೋಡಿದೆ, ಕಾರ್ ನೋಡಿದೆ, ವಿದೇಶ ಯಾತ್ರೆ ನೋಡಿದೆ. ನಿಜವಾಗ್ಲೂ ನೆಟ್ವರ್ಕ್ ನಲ್ಲಿ ಹಣ ಬರುತ್ತಂತ ನನ್ನ ಅನುಭವಕ್ಕೆ ಬಂದಿದ್ದೆ. ನನಗಲ್ಲಿ ಇಲ್ಲದೆ ಇದ್ರೆ ನಾನು ತುಂಬಾ ನೆಗೆಟಿವ್ ಇದ್ದೆ ನೆಟ್ವರ್ಕ್ ಮಾರ್ಕೆಟ್ಗೆ. ಬಟ್ ಎಲ್ಲೋ ಒಂದ್ ಕಡೆ ಅನ್ಸಕ್ ಪ್ರಾರಂಭ ಆಯ್ತು 4 ವರ್ಷದ ನಂತರ, ಇದೇನ್ ನಾನು ಮಾಡ್ತಾ ಇದ್ದೀನಿ, ಇದು ಮೋಸದ ವ್ಯವಹಾರ ಅಂತ ಯಾವಾಗ ನನಗೆ ಫೀಲಿಂಗ್ ಬರಕ್ ಸ್ಟಾರ್ಟ್ ಆಯ್ತು. ಹೊರಗೆ ಬಂದೆ ಹೆಚ್ಚು ಕಮ್ಮಿ 2009-10ರಲ್ಲಿ. ಅದಾದ ನಂತರ 2 ವರ್ಷ ಇನ್ನು ನೆಟ್ವರ್ಕ್ ಮಾರ್ಕೆಟ್ ಕಂಪ್ನಿನ ಮಾಡಿ ಜನರ ಜೀವನದ ಜೊತೆ ಆಟ ಆಡಬಾರ್ದು ಅಂತ ಡಿಸೈಡ್ ಮಾಡಿದವನು. 2012ರಲ್ಲಿ ಮತ್ತೆ ನಮ್ಮೊಬ್ಬ ಆತ್ಮೀಯ ಸ್ನೇಹಿತರು ನನಗೆ ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ನ ಪ್ಲಾನ್ ಅನ್ನ ತಮ್ಮ ಮನೆಯಲ್ಲಿ ಕರೆದು ಒಬ್ಬ ಅಪ್ಲೈನ್ ಕಡೆಯಿಂದ ಹೇಳಿದ್ರು. ಅವ್ರ ಹೆಸರು ಬಂದು ಇವತ್ತಿಲ್ಲ, ನನ್ಗೇನು ಬೇಜಾರಿಲ್ಲ. ಸುಮಾರು ಜನ ಇದೇನು ಇತಿಹಾಸ ಅನ್ಸರ್, ಇತಿಹಾಸದಲ್ಲಿ ಕೆಲವು ತಪ್ಪುಗಳಾಗಿರ್ಬೋದು, ಸರಿಯಾಗಿರ್ಬೋದು. ತಪ್ಪು ಅಂತ ಹೇಳಕ್ ನನ್ಗೇನು ಬೇಜಾರಿಲ್ಲ. ಅಶೋಕ ಕಾಮ ಅಂತ ನೀವು ಕೇಳಿದ್ರೆ, ಯಾರಾದ್ರೂ ಕೇಳಿದ್ರೆ, ಕರ್ನಾಟಕದ ಮೊದಲನೇ ಕ್ರೌನ್ ಡೈರೆಕ್ಟರ್ ಅವರು. ಈ ಪ್ಲಾನ್ ಅನ್ನ ಅವ್ರ ಮುಖಾಂತರ ಕೇಳಿ ಬಿಸ್ನೆಸ್ ಅನ್ನ ಅವ್ರ ಜೊತೆ ಪ್ರಾರಂಭ ಮಾಡಿದೆ. ಹೆಚ್ಚು ಕಮ್ಮಿ 2009-10 ಆಸ್ಪಾಸ್ನಲ್ಲಿ ಕನಿಷ್ಠ ಒಂದು 3 ವರ್ಷ ಮಾಡಿದೆ. ಇವತ್ತೆಲ್ಲೋ ಎಷ್ಟೋ ಜನಕ್ಕೂ ಗೊತ್ತಿಲ್ಲ, ಕಲಬುರಗಿನಲ್ಲಿ ಅವತ್ತು ಸರ್ವಿಸ್ ಪಾಯಿಂಟ್ ಇರದೇ ಇದಕ್ಕೆ ತೊಂದರೆ ಆಗ್ತಿತ್ತು. ನನ್ನ ಸ್ವಂತ ಮನೆಯಲ್ಲಿನೇ ನಾನು DCC ಅಂತ ಕೊಡ್ತಿದ್ರು. ಇವತ್ತು DLCP ಅಲ್ಲ, ಅವತ್ತು DCC ಅಂತ ಕೊಡ್ತಿದ್ರು. DCC ತಗೊಂಡು ನನ್ನ ಹೆಂಡತಿ ಮನೆಯಲ್ಲಿ ಕೂತು DCC ನಡೆಸ್ತಾ ಇದ್ದಳು. ನಾನು ಸಾಯಂಕಾಲ ಬಂದು ಪ್ಲಾನು ಪ್ರೆಸೆಂಟೇಶನ್ ನಾನ್ ಮಾಡ್ತಾ ಇದ್ದೆ. ಒಂದು ಗೋಲ್ಡ್ ಡೈರೆಕ್ಟರ್ ಅಂತಕ್ಕಂಥ ಲೆವೆಲ್ ಅಚೀವ್ಮೆಂಟ್ ಮಾಡಿದ್ಮೇಲೆ ನನ್ನ ಅಪ್ಲೈನ್ಗಳು ಬೇರೆ ಬೇರೆ ಕಡೆ ಏನೇನೋ ಮಾಡಕ್ ಪ್ರಾರಂಭ ಮಾಡಿದ್ರು. ಬೇಜಾರಾಗಿ ಬಿಸ್ನೆಸ್ಸು ಬಿಟ್ಟೆ, ಆ DCCನೂ ಕ್ಲೋಸ್ ಮಾಡಿದೆ. ಅಷ್ಟೊತ್ತಿಗಾಗ್ಲೇ ಈ ವೆಸ್ಟೀಸ್ನ ಮತ್ತೊಂದು ನನ್ನ ಪ್ಯಾರಲಲ್ ಲೈನ್ಸ್ ಇರ್ತಾವಲ್ಲ ನಮ್ಮ ಅಪ್ಲೈನ್ದು, ಅಲ್ಲೊಬ್ರು ಯಾರೋ ಬಂದ್ರು, ಸರ್ ವಂಡರ್ಫುಲ್ ಕಂಪನಿ, ಬೈನರಿ ಕಂಪನಿ, ನಾವು ನೀವೆಲ್ಲ ಮಾಡಿದ್ವಲ್ಲ, ಬ್ಯೂಟಿಫುಲ್ ಕಂಪನಿ ಅಂತ ಒಂದು ಬಿಗ್ ವಿಷನ್ ಅಂತ ಕೇಳಿರ್ಬೋದು ನೀವು. ಒಂದು ಪೂನಾ ಬೇಸ್ಡ್ ಕಂಪನಿ, ಒಂದು 6 ತಿಂಗಳು ಒಂದು ವಾಟರ್ ಪ್ಯೂರಿಫೈರ್ ಒಂದು ಪ್ರಾಡಕ್ಟ್ ಇಟ್ಕೊಂಡು ಮಾಡ್ತಿರ್ತಕ್ಕಂಥ ಕಂಪನಿ ಇದು. ಮಾಡಿದೆ 6 ತಿಂಗಳಲ್ಲಿ ನನಗೆ ಗೊತ್ತೈತಿ ಇದು ಜಾಸ್ತಿ ದಿನ ನಡೀತಕ್ಕಂಥ ಕಂಪನಿ ಎಲ್ಲ, ಬೇಡ ಇದನ್ನ ಮಾಡೋದಂತ ಮತ್ತೆ ವಾಪಸ್ ಆಗಿದೆ.
ಆರಿಂದ ಹೆಚ್ಚು ಕಮ್ಮಿ ಒಂದು ವರ್ಷ ಸುಮ್ಮನೆ ಕೂತಾಗ ಮತ್ತೊಬ್ಬ ವ್ಯಕ್ತಿ ನನ್ನ ಆತ್ಮೀಯ ಸ್ನೇಹಿತ ಬಂದ, ಸರ್ ನಿಮ್ಮಂತ ಎಕ್ಸ್ಪರ್ಟ್ ಹೀಗೆಲ್ಲ ಕೂತಾಗ ನನಗೊಬ್ಬ ದೊಡ್ಡ ಲೀಡರು ಇವತ್ತಿನ ವೆಸ್ಟೀಸ್ ನಲ್ಲಿ ನನಗೆ ಕನೆಕ್ಟ್ ಆಗಿದ್ದಾರೆ, ಅವ್ರ ಜೊತೆ ಮಾಡೋಣ ಸರ್, ನಿಮ್ಗೆ ಮೋಸ ಆಗಿರ್ಬೋದು ಅಂದ್ರು. ಸರಿ ಅಂತ ಏನೋ ನಂಬ್ಕೊಂಡು ಅವ್ರದ್ದು ಒಂದು ಟ್ರೈನಿಂಗ್ ನೇರವಾಗಿ ಆ ಲೀಡರ್ ಜೊತೆ ಮಾತುಕತೆ ಆಡಿ ಏನೇನ್ ಕಮಿಟ್ಮೆಂಟ್ ಮಾಡ್ಕೋಬೇಕು ನನ್ನ ಅನುಭವದ ಆಧಾರದ ಮೇಲೆ ಮಾಡಿಕೊಂಡು ಸುಮಾರು 4 ವರ್ಷ ಅವ್ರ ಜೊತೆ ವೆಸ್ಟೀಸ್ ಅನ್ನೇ ಮಾಡಿದ್ದು. ಡೈಮಂಡ್ ಡೈರೆಕ್ಟರ್ ಅಂತಕ್ಕಂಥ ಲೆವೆಲ್ ಅಚೀವ್ ಮಾಡಿಕೊಂಡು ಕಾರ್ ಫಂಡ್ ಅಚೀವ್ ಮಾಡಿ ಕಾರು ತಗೊಂಡು ಜೊತೆಗೆ 75,000ವರೆಗೆ ಹೈಯೆಸ್ಟ್ ಇನ್ಕಮ್ ವರೆಗೆ ಲೆವೆಲ್ ರೀಚ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು ಏನು ಅಪ್ಲೈನ್ ಡೌನ್ ಈಗೋ ಕ್ಲಾಸಸ್. ನಿಮ್ಗೆಲ್ಲ ಗೊತ್ತಿರ್ಬೇಕು ಗಂಡ ಹೆಂಡತಿ ಜಗಳ ಹೆಂಗಿರ್ತಾವ, ಇದು ಹಂಗೆ ಆಗ್ತಿರ್ತದ. ಬಹಳಷ್ಟು ಜನ ಹೇಳ್ತಿರ್ತಾರೆ ಇಲ್ಲೆಲ್ಲ, ಇಲ್ಲ ರೀ ಸಹಿಸ್ಕೊಂಡು ಹೋಗ್ಬೇಕು ಅಂತ ಕೇಳಿರ್ತಾರ. ಇದೆಲ್ಲ ಹಳೆ ಕಾಲದ ಅಪ್ಪ ಅಮ್ಮ ತನ್ನ ಮಗಳಿಗೆ ಹೇಳ್ತಕ್ಕಂಥ ಮಾತಿರ್ತಾವ ನೋಡ್ರಿ. ಹಂಗ ಗಂಡ ಹೊಡಿತಾನೆ ಬಡಿತಾನೆ ಬಿಡಿದು ಬರ್ತಾನೆ, ಸಹಿಸ್ಕೋಬೇಕಮ್ಮ ಸಂಸಾರದ ಸಲುವಾಗಿ ಅಂತ ಕೇಳಿದ್ರೆ ನೆಟ್ವರ್ಕ್ ನಲ್ಲಿ ಹಿಂಗೆ ಹೇಳ್ತಿರ್ತಾರೆ ನಮ್ಮ ಅಪ್ಲೈನ್ ಎಲ್ಲ. ಆಗಾಗ ಆ ಸಹಿಸೋದು ಯಾವತ್ತು ಜಾಸ್ತಿ ಅಂತ ಅನ್ಸಕ್ ಪ್ರಾರಂಭ ಆಯ್ತು, ಜನ ಡೈವರ್ಸ್ ತಗೋತಾರಂತ ನಾನು ರಿಸೈನ್ ಮಾಡಿದೆ. ಕೂಲಿಂಗ್ ಪೀರಿಯಡ್ ನಲ್ಲಿ ಏನ್ ಮಾಡ್ಕೊಂಡೆ ನೋಡ್ಕೊಂಡೆ, ನಮ್ಮ ಇಡೀ ಟೀಮ್ ಸರ್ಚ್ ಮಾಡಿದ್ವಿ, ಯಾರ ಜೊತೆ ವೆಸ್ಟೀಸ್ ಅನ್ನ ಮಾತಾಡಿಲ್ಲ, ಸಾಕಿದ್ದು ಜಾಸ್ತಿ ಅಡ್ಡಾಡಿದ್ದು ಸಾಕು ಅಂತ. ಅವತ್ತ ನನ್ನ ಆತ್ಮೀಯ ಮಿತ್ರ ನನ್ನ ಜೊತೆ ಇರತಕ್ಕಂಥ ಮಿಸ್ಟರ್ ಶಂಕರ್ಲಿಂಗ್ ಹಂಚನಾಳ್, ಅವ್ರ ಬ್ರದರ್ ಆಗಿರ್ತಕ್ಕಂಥ ಸೋಮಶೇಖರ್ ಹಂಚನಾಳ್, ಅವರೆಲ್ಲ ಸೇರ್ಕೊಂಡು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡ್ವಿ. ಅವರೇ ನಮ್ಮ ಇವತ್ತಿನ ಅಪ್ಲೈನು. ನಿನ್ನೆ ತಾನೇ ಫಸ್ಟ್ ಸೆಷನ್ ಅನ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಮಿಸ್ಟರ್ ಮುತ್ತು ಎಂಪುರಿ ಅವರನ್ನ ನಾವು ಚೂಸ್ ಮಾಡ್ಕೊಂಡು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಈ ಬಿಸ್ನೆಸ್ ಬರ್ಬೇಕಾದ್ರೆ ನನ್ನ ಅವರ ಪರಿಚಯನೇ ಇಲ್ಲ. ಅವ್ರು ಹೇಳಿದ್ರು, ಸರ್ ವಿ ಹ್ಯಾವ್ ಗಾಟ್ ಒನ್ ಬೆಸ್ಟ್ ಲೀಡರ್, ಇಲ್ಲೇ ಪಕ್ಕದ ಸಿಂಧಿಗೆಯಲ್ಲಿ ಇರ್ತಾರ, ನಮ್ಗೆ ಅನುಕೂಲ ಆಗತ್ತೆ ಅಂದ ತಕ್ಷಣ ಕರೆಸ್ಕೊಂಡ್ವಿ, ಮನೆಗೆ ಕೂತ್ವಿ, ಮಾತಾಡಿದ್ವಿ, ಏನೇನ್ ಹೇಳ್ಬೇಕು ಹೇಳಿದ್ವಿ. ಇವತ್ತು ನಮ್ಮ ಅವರ ರಿಲೇಷನ್ ಹೆಂಗಿದೆ ಅಂದ್ರೆ ಒಂದು 10 ವರ್ಷ ಜೊತೆಗೆ ಮೇಲೆ ಮಾಡ್ತೀವಿ ನಾವು ನೆಟ್ವರ್ಕ್. ಆ ತರದ ರಿಲೇಷನ್. ಅವರು ನಮ್ಗೆ ಅಷ್ಟೇ ಗೌರವ ಕೊಡ್ತಾರೆ, ನಾವು ಅವ್ರಿಗೆ ಅಷ್ಟೇ ಗೌರವ ಕೊಡ್ತೀವಿ. ನನಗೂ ಇದು ಅನುಭವ ಸ್ನೇಹಿತರಿದು. ಇವತ್ತು ಒನ್ಸ್ ಅಗೇನ್ ಮತ್ತೆ ವಾಪಸ್ ಡೈಮಂಡ್ ಡೈರೆಕ್ಟರ್ ಲೆವೆಲ್ ರೀಚ್ ಮಾಡಿಕೊಂಡು ಇವತ್ತು ವೇದಿಕೆ ಮೇಲೆ ಮಂಜು ಸರ್ ನಡೆಸ್ತಿರ್ತಕ್ಕಂಥ ಕ್ಯಾಂಪ್ ನಲ್ಲಿ ಕೈಗೆ ಮೈಕ್ ಸಿಕ್ಕಿದೆಲ್ಲ ಇದು ನನ್ನ ಸೌಭಾಗ್ಯ ಅಂತ ಅನ್ಕೋತೀನಿ. ಒಂದೆರಡು ವಿಚಾರ ಹೇಳ್ತಕ್ಕಂಥ ಹಕ್ಕು ನನ್ಗಿದೆ ಅಂತ ಅನ್ಕೊಂತೀನಿ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಿದ್ದಕ್ಕೆ, ಇಲ್ಲದೆ ಇದ್ರೆ ನಾನೇ ನಿಮ್ಮ ತರ ನಾನು ಕೂಡ. ಹಾಗಿದ್ರೆ ಏನು, ಇವತ್ತು ಜನ ಆದಾಯ ಮಾಡ್ಕೋಬೇಕು, ಜೀವನ ನಡೆಸಬೇಕು ಅಂತ ಕರಿಯರ್ ಅನ್ನ ಚೂಸ್ ಮಾಡ್ತೀವಿ, ಯಾವ್ದಾವ್ದೋ ಕರಿಯರ್ ಚೂಸ್ ಮಾಡ್ತೀವಿ. ಬಟ್ ಇವತ್ತಿಗೂ ನಮ್ಮ ಕಡೆ ಯಾವ ಯೂನಿವರ್ಸಿಟಿ ಯಾವ ಸ್ಕೂಲು ಕಾಲೇಜ್ ಎಲ್ಲ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಕರಿಯರ್ ಆಗಿ ಚೂಸ್ ಮಾಡ್ಕೋಬೇಕು ಅಂತ ಗೈಡ್ ಮಾಡ್ತಕ್ಕಂಥವ್ರು ಇವತ್ತು ಮಾರ್ಕೆಟ್ ನಲ್ಲಿ ಯಾರಿಗೂ ಇಲ್ಲ. ಬಟ್ ಒಂದು ಕ್ವಶನ್ ಇದೆ ನಮ್ಮ ಹತ್ರ, ಯಾಕೆ ನೆಟ್ವರ್ಕ್ ಮಾರ್ಕೆಟ್ ಅನ್ನೇ ಚೂಸ್ ಮಾಡ್ಕೋಬೇಕು ನನ್ನ ಕರಿಯರ್ ಆಗಿ? ಸುಮಾರು ಜನ ಏನ್ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ನಾನ್ ಹೇಳ್ತೀನಿ, ನಿಮಗೆ ಆದಾಯದ ಸಲುವಾಗಿ ಏನಾದ್ರು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಚೂಸ್ ಮಾಡ್ತಿದ್ರೆ ದಯವಿಟ್ಟು ಮಾಡ್ಬೇಡ್ರಿ. 10,000 20,000 30,000 50,000 ಲಕ್ಷ ನನಗೆ ಆದಾಯ ಬಂದ್ರೆ ಸಾಕು ಸರ್ ಅಂತ ಇದ್ರೆ ದಯವಿಟ್ಟು ನೆಟ್ವರ್ಕ್ ಮಾರ್ಕೆಟ್ ಅನ್ನ ಚೂಸ್ ಮಾಡಬೇಡಿ. ಇಲ್ಲಿ ಸಂಪತ್ತನ್ನ ಸೃಷ್ಟಿ ಮಾಡ್ತೀನಿ ಅನ್ನಂತದಿದ್ರೆ ಮಾತ್ರ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಚೂಸ್ ಮಾಡಿ. ನಿನ್ನೆ ನಮ್ಮ ರಾಘವೇಂದ್ರ ಸರ್ ಹೇಳ್ತಿದ್ರು, EBSI ಆ ಕ್ವಾಡ್ರಂಟ್ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಂತಕ್ಕಂತ ಒಬ್ಬ ಲೇಖಕ ರಾಬರ್ಟ್ ಟಿ ಕಿಯೋಸಕಿ ಏನ್ ಬರ್ದಾನೋ ಅವ ನೆಟ್ವರ್ಕ್ ಮಾರ್ಕೆಟ್ ಬಿಸ್ನೆಸ್ ಅನ್ನ ಇನ್ನೊಂದು ಪುಸ್ತಕ ಬರ್ದಾನ, ದಯವಿಟ್ಟು ಓದ್ರಿ. 21st ಸೆಂಚುರೀಸ್ ಬಿಸ್ನೆಸ್ ಅಂತ ಕರೀತಾನ ಅದನ್ನ. 21ನೇ ಶತಮಾನದ ಬಿಸ್ನೆಸ್ ಇದು ನೆಟ್ವರ್ಕ್ ಮಾರ್ಕೆಟ್ ಅಂತ ಕರೀತಾನ. ಆ ವ್ಯಕ್ತಿ ಹೇಳೋದೇನು ಅಂದ್ರ, ಇವತ್ತೊಬ್ಬ ಬಿಸ್ನೆಸ್ ಓನರ್ ಏನ್ ಮಾಡ್ತಾನ ಅಂದ್ರ ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ತಾನ. ಆ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೋಟಿ ಗಟ್ಟಲೆ ಬಂಡವಾಳ ಹಾಕ್ಬೇಕಾಗ್ತದ. ಬಟ್ ನೆಟ್ವರ್ಕ್ ಮಾರ್ಕೆಟ್ 0 ಇನ್ವೆಸ್ಟ್ಮೆಂಟ್ ಮೇಲೆ ನಿಮಗ ಆ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಕ್ ಅವಕಾಶ ಮಾಡ್ಕೊಡ್ತದ, ಸಂಪತ್ತನ್ನ ಸೃಷ್ಟಿ ಮಾಡೋದು. ಸ್ನೇಹಿತರೆ, ಯಾಕೆ ಚೂಸ್ ಮಾಡ್ಬೇಕು ಅಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಇಸ್ ಎ ಪವರ್ಫುಲ್ ಬಿಸ್ನೆಸ್ ಮಾಡೆಲ್. ಇದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಬೇರೆ ಬೇರೆ ಬಿಸ್ನೆಸ್ ಒಂದೊಂದು ಮಾಡೆಲ್ ಅದಲ್ಲ. ನೆಟ್ವರ್ಕ್ ಮಾರ್ಕೆಟ್ ಅನ್ನೋದು ಮಧ್ಯಮ ವರ್ಗದ ಜನರ ಕನಸನ್ನ ನನಸು ಮಾಡ್ಬೇಕಾಗಿತ್ತು ಅಂದ್ರೆ ಇಟ್ ಈಸ್ ಎ ಪವರ್ಫುಲ್ ಬಿಸ್ನೆಸ್ ಮಾಡೆಲ್. ಇದು ನಮ್ಗೆ ಇದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಗೆ. ಕೋಟಿ ಗಟ್ಲೆ ನಾನು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡಕ್ ನನ್ನ ಕಡೆಯಿಂದ ಆಗಲ್ಲ, ನಿಮ್ ಕಡೆಯಿಂದ ಆಗಲ್ಲ. ಬಟ್ ಕನಸು ದೊಡ್ಡದಿದೆ, ಸಾಧಿಸ್ಬೇಕು ಅಂತ ಆಸೆ ಇದ್ರೆ ನೆಟ್ವರ್ಕ್ ಮಾರ್ಕೆಟ್ ಅನ್ನ ಚೂಸ್ ಮಾಡ್ರಿ ಅಂತ ಹೇಳ್ತೀವಿ. ನೆಟ್ವರ್ಕ್ ಮಾರ್ಕೆಟ್ ಅನ್ನೋಂಥದ್ದು ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಸ್ನೇಹಿತರೆ. ಏನ್ ಬೇಕು ನಮ್ಗೆ, ನಮ್ ಕನ್ಸೇನು? ಸಾಮಾನ್ಯವಾಗಿ ಪ್ಲಾನ್ ನಲ್ಲಿ ಹೇಳ್ತಿರ್ತೀವಿ, ಸರ್ ನನಗೆ ಕೈ ತುಂಬಾ ಹಣ ಬೇಕು, ನನಗೆ ಬ್ರ್ಯಾಂಡ್ ಕಾರ್ಗಳನ್ನ ಏನ್ ಮಾಡ್ಬೇಕು, ರನ್ ಮಾಡ್ಬೇಕು, ನಂದೇ ಆಗಿರ್ತಕ್ಕಂಥ ಒಂದು ಸುಂದರ ಮನೆ ಬೇಕು, ಮಕ್ಕಳಿಗೆ ಚೆನ್ನಾಗಿರ್ತಕ್ಕಂಥ ಎಜುಕೇಶನ್ ಕೊಡಿಸ್ಬೇಕು, ಫಾರಿನ್ ಟ್ರಿಪ್ ಗಳನ್ನ ಮಾಡ್ಬೇಕು, ಜನ ನನ್ನನ್ನು ನೋಡಿದ್ರೆ ನನ್ನ ಹೆಸರನ್ನ ಗುರ್ತು ಹಿಡಿಬೇಕು.
ಇಷ್ಟೇ ಅಲ್ಲ, ಇದಕ್ಕೆ ಬಿಟ್ಟಿನೇನು ನಿಮ್ದು ಕನ್ಸು ಇಷ್ಟೇ. ಇದು ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಬೇಕು ಅಂದ್ರೆ ಅದು ನೆಟ್ವರ್ಕ್ ಮಾರ್ಕೆಟ್ ಮಾತ್ರ. ಒಂದು ಮಾತನ್ನ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಒಂದು ಕಗ್ಗ ಇದು, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲುಮೆ, ಎಲ್ಲಕ್ಕಿಂತ ತೀಕ್ಷ್ಣ ತಮ ಮನ್ನಣೆಯ ದಾಹ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ ಹೇಳ್ಯಾರ. ಕೇಳಿರ್ತೀರಿ ಅಂತ ಅನ್ಕೋತೀನಿ. ನೆಟ್ವರ್ಕ್ ಮಾರ್ಕೆಟ್ ನ 20 ವರ್ಷದ ಅನುಭವದ ಮೇಲೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಒಂದು ಹಂತದವರೆಗೂ ಮಾತ್ರ ನನಗೆ ಹಣ, ಕಾರು, ಬಂಗ್ಲೆ, ಒಂದು ಸಾರಿ ನನ್ನ ಲೆವೆಲ್ಗೆ ಅದು ಬಂದು ಬಿಡ್ತು. ಯಾರ್ಯಾರ ಲೆವೆಲ್ ಏನೋ ನನಗಂತೂ ಗೊತ್ತಿಲ್ಲ. ನನ್ಗನ್ಸ್ತದ ನನಗೆ 1 ಲಕ್ಷ ಬಂದ್ರೆ ನಾನು ಈ ಬಿಸ್ನೆಸ್ ನಲ್ಲಿ ಗೆದ್ದೆ ಅಂತ ನಾನು ಅನ್ಕೊಂಡಿದ್ದೆ. ಒಂದು 10 ಲಕ್ಷದ ಕಾರ್ ತಗೊಂಡ್ರೆ ನಾನು ಈ ಬಿಸ್ನೆಸ್ ನಲ್ಲಿ ಗೆದ್ದೆ, ಒಂದು 10 ಲಕ್ಷದ ಮನೆ ಕಟ್ಟಿದ್ರೆ ನಾನು ಈ ಬಿಸ್ನೆಸ್ ನಲ್ಲಿ ಗೆದ್ದೆ ಅಂದ್ರೆ ನನ್ನ ಲೆವೆಲ್ ಅಷ್ಟು. ಆ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಜನಕ್ಕೆ ಹಣ ಮೋಟಿವೇಟ್ ಮಾಡಲ್ಲ, ಕಾರ್ ಮೋಟಿವೇಟ್ ಮಾಡಲ್ಲ, ಮನೆ ಮೋಟಿವೇಟ್ ಮಾಡಲ್ಲ ಸ್ನೇಹಿತರೆ. ಅದು ಅವ್ರ ಆಸೆನೇ ಇಲ್ಲ. ನೆಕ್ಸ್ಟ್ ಅವರನ್ನು ಮೋಟಿವೇಟ್ ಮಾಡೋದು ಯಾವುದು ಗೊತ್ತಾ? ನಾನು ಯಾರು ಇದು ಸ್ಟಾರ್ಟ್ ಆಗುತ್ತಾ ಅಂತ ನಾನು ನಿಮ್ಗೆ ಹೇಳೋದು. ನಾನು ಯಾರು ಅನ್ನೋದೇ ಸ್ಟಾರ್ಟ್ ಆಗ್ತದ. ನೆಟ್ವರ್ಕ್ ಮಾರ್ಕೆಟ್ ನಲ್ಲಿ ಇವತ್ತಿನ ದಿನ ಅಪ್ಲೈನ್ ಡೌನ್ಲೈನ್ ಕಿರಿಕಿರಿಗಳಂತೆ ನೀವೇನ್ ಕೇಳ್ತಾರ ಅದೆಲ್ಲ ಇದಿರುತ್ತೆ. ನಾನು ಹೇಳೋದು, ಒಂದು ಕಾಲಕ್ಕೆ ಮನೆತನ ಬಂದಿರ್ತಾರ ಅವರೇ, ಸರ್ ಬನ್ನಿ ಮಾಡೋಣ. ಅವ್ರು ಯಾರು? ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಪರಿಚಿತರೇ, ನಮ್ಮ ಸ್ನೇಹಿತರೇ. ಅವ್ರೇನು ಬೇರೆ ಅಲ್ಲ. ಒಂದು ಹಂತದ ಯಶಸ್ಸು ಬಂತ, ನಾನು ಯಾರು? ನಿಮ್ಮ ಅಪ್ಲೈನ್, ನಿನ್ ಗುರು. ಸ್ಟಾರ್ಟ್ ಆಗಿದೆ ಸರ್. ಸುಮಾರು ಜನಕ್ಕೆ ಇದೆಲ್ಲ ಅನುಭವಕ್ಕೆ ಬಂದಿರುತ್ತೆ, ನಾನೇನು ಹೇಳ್ಬೇಕಾಗಿಲ್ಲ ಇದನ್ನ. ಅದು ಬರುತ್ತಲ್ಲ, ಯಾರು ಇದನ್ನ ಗೆದ್ದು ನಿಲ್ತಾರೋ ಅವ್ರು ಮಾತ್ರ ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಅದ ಸ್ನೇಹಿತರೆ. ಇಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ. ನನ್ನ ವೈಯಕ್ತಿಕ ಅನುಭವ ಹೇಳ್ತಾ ಇದ್ದೇನೆ. ಈ ಕೆಲವು ಜನ ಲೀಡರ್ಸ್ ಹರ್ಟ್ ಆಗ್ಬೋದೇನೋ ಗೊತ್ತಿಲ್ಲ. ಇಲ್ಲಿ ಯಾರು ಗುರು, ಯಾರು ಶಿಷ್ಯರು ಇಲ್ಲ ಸರ್. ವಿ ಆರ್ ಬಿಸ್ನೆಸ್ ಪಾರ್ಟ್ನರ್ಸ್. ಇಬ್ರು ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಕಂಪನಿ ನಿಮ್ ಪಾಲ್ ನಿಮಗೆ ಕೊಡುತ್ತ, ನನ್ನ ಪಾಲ್ ನನಗೆ ಕೊಡ್ತದ. ನೀವು ನನಗೆ ರೆಸ್ಪೆಕ್ಟ್ ಕೊಡ್ರಿ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ದಟ್ಸ್ ಆಲ್. ಗುರು ಶಿಷ್ಯ ಏನೂ ಇಲ್ಲ, ನಥಿಂಗ್ ಅಟ್ ಆಲ್. ರೈಟ್. ನೆಕ್ಸ್ಟ್ ಬರುತ್ತಾ, ಇಷ್ಟೆಲ್ಲ ಇದ್ದ ಮೇಲೆ 80 ವರ್ಷದ ಮೇಲಾಯ್ತು ನೆಟ್ವರ್ಕ್ ಮಾರ್ಕೆಟ್ ಅನ್ನಂತ ವಿಚಾರ ಇವತ್ತು ಈ ಭೂಮಿ ಮೇಲೆ ಬಂದು. ಅಮೆರಿಕಾದಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ವಿಚಾರ 1996ರಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ, ನಮ್ಮ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಮಂತ್ರಿ ಇದ್ದಾಗ ಇಲ್ಲಿ ನಮಗೂ ಕೂಡ LPG ಅನ್ನಂತ ಕಾನ್ಸೆಪ್ಟ್ ಬಂತು ಸ್ನೇಹಿತರೆ. ತಾವೆಲ್ಲ ಕೇಳಿರ್ತೀರಿ, ಎಷ್ಟು ಜನಕ್ಕೆ ನೆನಪಿದ್ರೆ ಗೊತ್ತಿಲ್ಲ. ನಮ್ಮ ಹೆಣ್ಮಕ್ಳಿಗಂತೂ LPG ಅಂದ ತಕ್ಷಣ ಅದೊಂದು ಸಿಲಿಂಡರ್ ಅಂತ ನೆನಪಿಗೆ ಬಂದ್ಬಿಡ್ತದೆ. ಯಾಕಂದ್ರೆ ರೇಟ್ ಎಲ್ಲ ಜಾಸ್ತಿ ಐತಲ್ಲ ಮೇಡಮ್. ಮತ್ತೆ ಈಗ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅನ್ನಂತ ಒಂದು ಹೊಸ ವಿಚಾರಕ್ಕೆ ಭಾರತ ತನ್ನನ್ನು ತಾನು ತೆಗೆದುಕೊಡ್ತು. WTO ಒಪ್ಪಂದಕ್ಕೆ ಸಹಿ ಮಾಡ್ತು. ಆವಾಗ ವಿದೇಶದ ಕಂಪನಿಗಳೇನು ನಮ್ಮ ದೇಶಕ್ಕೆ ಬಂತು ಆವತ್ತೇ ಗೊತ್ತಾಗಿದ್ದು, ಅಡ್ವರ್ಟೈಸ್ ಅನ್ನ ಬಿಟ್ಟು, ಮಿಡಲ್ ಮನ್ಸ್ ಅನ್ನ ಬಿಟ್ಟು ನೇರವಾಗಿ ಗ್ರಾಹಕರ ಜೊತೆ ವ್ಯಾಪಾರದ ಒಪ್ಪಂದ ಮಾಡಿಕೊಂಡು ಬಿಸ್ನೆಸ್ ಮಾಡಂತ ಕಂಪನಿಗಳು ನೆಟ್ವರ್ಕ್ ಮಾರ್ಕೆಟ್ ಫಿಲಾಸಫಿ ಅಂತಕ್ಕಂಥದ್ದು ಅದಂತ ಗೊತ್ತಾಗಿದ್ದೇ ನಮ್ಗೆ ಅವತ್ತು ಭಾರತೀಯರಿಗೆ. ನಮಗೆ ಪ್ರಾರಂಭದ ದಿನದಲ್ಲಿ ವಿದೇಶದ ಕಂಪನಿಗಳೇ ನಮ್ಮ ಜೊತೆ ಕೆಲಸ ಮಾಡಿದ್ದು. ಈಗ ಹೇಳ್ತಾ ಇದ್ದೀನಿ, ನಮ್ಮ ಜನಕ್ಕೆ ಇವತ್ತು ಕಾನೂನಿನ ಬಗ್ಗೆ ಗೊತ್ತಿಲ್ಲ. ಅನೇಕ ಕೋರ್ಟ್ ಆಯ್ತು, ಕೇಸ್ ಆಯ್ತು, ಹೊಡೆತ ಬಡಿತ ಎಲ್ಲ ಆಗೋಯ್ತು ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತಿಲ್ಲ. ಹೆಚ್ಚು ಕಮ್ಮಿ 25 ವರ್ಷದ ಮೇಲಾಯ್ತು. ಇವತ್ತು ಭಾರತ ದೇಶದಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡು ಸಾವಿರಾರು ಕಂಪನಿಗಳು ಕೆಲಸ ಮಾಡತ್ತ, ಒಂದಲ್ಲ ಎರಡಲ್ಲ. ಮತ್ತ ಅವರೆಲ್ಲರಿಗೂ ಮೂಗುದಾಣ ಹಾಕ್ತಕ್ಕಂಥದ್ದು ಒಂದು ಕಾನೂನು ಬೇಕಲ್ರಿ ನಮ್ಮ ದೇಶದಾಗ. ಸೆಪ್ಟೆಂಬರ್ 2016ಕ್ಕ ಸರ್ಕಾರ ಬರೀ ಗೈಡ್ ಲೈನ್ ಅಂತಷ್ಟೇ. ಇವತ್ತಿಗೂ ಕಾನೂನಿಲ್ಲ. ಇವತ್ತಿಗೂ ನಮ್ಮ ಒತ್ತಡ ಅದ. ಸರ್ಕಾರ ಅದನ್ನು ಕಾನೂನು ಮಾಡಿದ್ರೆ ಮಾತ್ರ ಕೇವಲ ಒಂದು 20 ರಿಂದ 25 ಕಂಪನಿ ಮಾತ್ರ ಮಾರ್ಕೆಟ್ ನಲ್ಲಿ ಇರ್ತಾವ. ಬಾಕಿದೆಲ್ಲ ಡೋರ್ ಕ್ಲೋಸ್ ಮಾಡ್ಲೇಬೇಕು ಅವರೆಲ್ಲ. ಬಟ್ ಇದನ್ನ ತಿಳಿಸಿ ಹೇಳೋರು ಯಾರು? ಇದನ್ನ ತಿಳಿಸಿ ಹೇಳೋರು ಯಾರು? ಯಾವ ಕಂಪನಿನ ನಾನು ಚೂಸ್ ಮಾಡ್ಬೇಕು? ನಾನು ಒಂದ್ ವೇಳೆ MBBS ಮಾಡ್ಬೇಕಾದ್ರೆ ನಾನು ನೌಕರಿ ಮಾಡ್ಬೇಕಾ, ಕ್ಲಿನಿಕ್ ಹಾಕ್ಬೇಕಾ, ಯಾವ್ದು ಡೆಂಟಲ್ ತಗೋಬೇಕಾ, ಸರ್ಜರಿ ತಗೋಬೇಕಾ? ಗೈಡ್ ಮಾಡೋದಕ್ಕೆ ಸುಮಾರು ಜನ ಅದಾರ. ನಾನು ನೆಟ್ವರ್ಕ್ ಮಾರ್ಕೆಟ್ ಅನ್ನ ನನ್ನ ಕರಿಯರ್ ಆಗಿ ಚೂಸ್ ಮಾಡ್ತೇನೆ ಅಂದ್ರೆ ಯಾರು ನಮ್ಮನ್ನ ಈ ಕಂಪನಿಯನ್ನ ಚೂಸ್ ಮಾಡಂತ ಹೇಳೋರು? ನನ್ನೇನ್ ಕರ್ಕೊಂಡ್ ಬಂದ ನೋಡ್ರಿ ಈ ವ್ಯಾಪಾರಕ್ಕೆ. ಅವನಿಗೂ ಗೊತ್ತಿಲ್ಲ ಯಾವ್ದು ಚೂಸ್ ಮಾಡ್ಬೇಕಂತ. ಅವನ ಮ್ಯಾಲೆ ಅವನಿಗೂ ಗೊತ್ತಿಲ್ಲ, ಅವನ ಮ್ಯಾಲೆ ಅವನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕುರುಡನ ದಾರಿ ತೋರಿಸಿದಂಗ ನಡೆದಿರ್ತದ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿದಾಗ. ಯಾವ್ದೋ ನಮ್ಮ ಮನೆ ಸ್ನೇಹಿತ, ಪಕ್ಕದ ಸ್ನೇಹಿತ, ಬೀಗ, ನೆಂಟ್ ಅಂತ ನೀವೇನ್ ಕರೀತಾರೋ ಬಂದ್ರು, ಪ್ಲಾನ್ ಹೇಳಿದ್ರು, ಅವರಿಗೆ ನೋ ಅಂತ ಹೇಳಕ್ ಆಗದೆ ಈ ಬಿಸ್ನೆಸ್ ಅನ್ನ ಚೂಸ್ ಮಾಡಿದ್ದೆ ನಾವು. ನೀವೆಲ್ಲ ಇಲ್ಲ ಇದ್ರೆ ಕರಿಯರ್ ಅಂತ ಯಾರು ಚೂಸ್ ಮಾಡಿಲ್ಲ.
ಬಟ್ ಇವತ್ತು ಬೇಕಲ್ಲ ಸರ್, ಗೈಡ್ಲೈನ್ ಬೇಕಲ್ಲ, ಯಾವ್ದನ್ನ ಚೂಸ್ ಮಾಡ್ಬೇಕು, ಎಂತ ಕಂಪ್ನಿ ಚೂಸ್ ಮಾಡ್ಬೇಕು ಅಂತ ನಿನ್ನೆಯಿಂದ ವೆಸ್ಟೀಸ್ ಬಗ್ಗೆ ಸುಮಾರು ಜನ ಹೇಳ್ತಾ ಇದ್ದಾರಲ್ಲ. ಒಂದೆರಡು ವಿಚಾರ ನಿಮ್ಮ ಎದುರು ಹೇಳ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಏನು ಇವತ್ತು ಈ ಕಂಪನಿನ ಹುಟ್ಟು ಹಾಕಿರ್ತಕ್ಕಂಥ 3 ಜನ ಏನ್ ಸ್ನೇಹಿತರದಾರೋ, ಗೌತಮ್ ಬಾಲಿ ಸರ್, ದೀಪಕ್ ಸೂದ್ ಸರ್, ಕನ್ವರ್ ಬೀರ್ ಸೇರ್ ಸಂಘ, ಇವ್ರು 3 ಜನ ಬೇರೆ ಬೇರೆ ನೆಟ್ವರ್ಕ್ ಮಾರ್ಕೆಟ್ ಕಂಪನಿಯಲ್ಲಿ ಟಾಪ್ ಲೆವೆಲ್ ನಲ್ಲಿ ಕೆಲಸ ಮಾಡಿ ಸುಮಾರು 15ರಿಂದ 20 ವರ್ಷ ಅನುಭವ ತಗೊಂಡ ಮೇಲೆ ನಮ್ ಕಂಪ್ನಿನೇ ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ 2004ರಲ್ಲಿ ಪ್ರಾರಂಭ ಮಾಡಿದ್ರು ಸ್ನೇಹಿತರೆ. ಇವತ್ತು 20 ವರ್ಷ ಸಕ್ಸಸ್ಫುಲ್ ಆಗಿ ಭಾರತದ ಒಂದು ಕಂಪನಿ ಯಾವ್ದಾದ್ರು ಇವತ್ತು ನಡೆದಿದೆ ಅಂತಂದ್ರೆ ಕೆಲವು ಕಂಪನಿ ಹೆಸರು ಬರ್ತವೆ, ಅದರಲ್ಲಿ ವೆಸ್ಟೀಸ್ ಕೂಡ ಒಂದು. ಇವತ್ತು ಈ ಕಂಪನಿನ ನಡೆಸ್ತಿರ್ತಕ್ಕಂಥ ಗೌತಮ್ ಬಾಲಿ ಸರ್, ಅವ್ರಿಗೂ ಕೂಡ 70 ವರ್ಷ. ಕನಿಷ್ಠ 3 ಜನರ ಎಕ್ಸ್ಪೀರಿಯನ್ಸ್ ಕಂಪನಿ ಪ್ರಾರಂಭ ಆಗೋಗಿ ಲೆಕ್ಕ ಹಾಕಿದ್ರೆ ಒಂದು 50 ವರ್ಷ. ಇವತ್ತು ತಮ್ಮ ಸ್ವಂತ ಕಂಪನಿ ನಡೆಸಿದ್ದ 20 ವರ್ಷ. 70 ವರ್ಷದ ಅನುಭವ ಇರತಕ್ಕಂಥ ಅನುಭವಸ್ಥರು ಇವತ್ತಿನ ಈ ಕಂಪನಿ ನಡೆಸ್ತಾರ. ಕೆಲವು ಜನಕ್ಕ 20 ಕೂಡ ಆಗಿಲ್ಲ, ನಂದೇ ಕಂಪನಿ ತೆಗಿತೀನಿ ಅಂತ ಹೊಂಟು ಬಿಡ್ತಾರ. ಅವ್ರ ಹೆಡ್ ಆಫೀಸ್ ಅಲ್ಲಿ ಇಲ್ಲೇ ಕೊಂಡಜ್ಜಿಲಿ ಯಾವ್ದಾದ್ರು ಬಾಡಿಗೆ ರೂಮ್ ಇರ್ತದ, ನಮ್ದು ಕೊಂಡಜ್ಜಿದಾಗ ಅದ ನಮ್ಮ ಹೆಡ್ ಆಫೀಸ್. ಪ್ರಾಡಕ್ಟ್ ಎಲ್ಲ ಅದಾವ, ಯಾರೋ ತಂದು ಕೊಡ್ತಾರ. ಇಂತ ಕಿತ್ತು ಹೋಗಿರೋ ಕಂಪನಿ ನಮ್ ಕಲಬುರಗಿಲಂತೂ ಸುಮಾರು ಅದಾವ. ಇನ್ನು ಬೆಂಗಳೂರು ಅಂತ ಅದ್ರ ಹಬ್ ಸರ್, ಏನ್ ಹೇಳ್ಬೇಕು ನಾವು, ಇಲ್ಲಿ ನೆಟ್ವರ್ಕ್ ಮಾರ್ಕೆಟ್ ನ ಹಬ್ ಅದು. ದಿನಕ್ಕೊಬ್ಬ ವ್ಯಕ್ತಿ ಎದ್ದು ನಿಂದಿರ್ತಾನ, ನಾನು ಮಾಡ್ತೇನೆ ಸರ್. ನೆಟ್ವರ್ಕ್ ಮಾರ್ಕೆಟ್ ಒಂದು ಕಂಪನಿನ ಪ್ರಾರಂಭ ಮಾಡ್ಬೇಕಾದ್ರೆ 1000 ಕೋಟಿ ಬಂಡವಾಳ ಬೇಕಾಗ್ತದೆ ಸರ್. ನಾನು ಹೇಳೋದು ನಿಮ್ಗೆ, ಯಾವನೋ ಕಿತ್ತೋಗಿರ್ತಕ್ಕಂಥ ಕಂಪನಿ ಜೊತೆ ವ್ಯಾಪಾರ ಮಾಡ್ಬಿಟ್ರೆ ದಯವಿಟ್ಟು. ಇವತ್ತು ತಮ್ಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ, ನಮ್ಮ ಹೆಡ್ ಆಫೀಸ್ ಒಖಾಲಾ ಇಂಡಸ್ಟ್ರಿ ದಿಲ್ಲಿನಲ್ಲಿ ಏನಿದನೋ 200 ಕೋಟಿ ವರ್ತ್ ಹೆಡ್ ಆಫೀಸ್. ಅದು ಎಷ್ಟು? 200 ಕೋಟಿ ವರ್ತ್ ಹೆಡ್ ಆಫೀಸ್. ಇಡೀ ಭಾರತದಲ್ಲಿ ನೆಟ್ವರ್ಕ್ ಮಾರ್ಕೆಟ್ ಕಂಪನಿಗಳದಾವು, ಅದರಲ್ಲಿ ಕನಿಷ್ಠ 100 ಕಂಪನಿಯ ಬಾಡಿಗೆ ಸೇರಿದ್ರು ಕೂಡ ಆಗ್ಲಿಕ್ಕಿಲ್ಲ ಅಂತ ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ವರ್ತ್ 200 crore ಎಲ್ಲಿದೆ ಅಂತ ನಾನು ಹೇಳ್ತಕ್ಕಂಥದ್ದು. ಇವತ್ತು ಜನ ಎಲ್ಲ ಬರ್ತಾರೆ, ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ಬೇಕಾಗಿತ್ತಂದ್ರೆ ದ ಬೆಸ್ಟ್ ಸಿಇಒ ಅಂತ ಹೆಸರು ಮಾಡಿರ್ತಕ್ಕಂಥವ್ರು ನಮ್ಮ ಗೌತಮ್ ಬಾಲಿ ಸರ್. ಅವ್ರು ಇವತ್ತು ಸ್ಕ್ರಾಚ್ ನಿಂದಾನೇ ಬಂದ್ರು, ಬಟ್ 100 ಕಂಪನಿಗಳನ್ನ ನಡೆಸ್ತಿರ್ತಕ್ಕಂಥ ಒಬ್ಬ ದೊಡ್ಡ ಕನ್ಸುಗಾರ ಅವ್ರು ಇವತ್ತಿನ ದಿನ. ಅಂತವ್ರು ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ. ಇಲ್ಲೆಲ್ಲೋ ಸುಮಾರು ನೆಟ್ವರ್ಕ್ ಮಾರ್ಕೆಟ್ ಟ್ರೈನಿಂಗ್ ನಲ್ಲಿ ನಮ್ಗೆ ಹೇಳಿದ್ದು ಏನಂತ, ಒಂದು ವೇಳೆ ಇವತ್ತಿನ ದಿನ ಅಮಿತಾಬ್ ಬಚ್ಚನ್ ಕಾರ್ ನಡ್ಸಕ್ ಬರಲ್ಲ, ಅವನಿಗೆ ಹೊಸ ಕಾರ್ ತಗೊಂಡಿದ್ದಾನ, ನಿಮ್ಮನ್ನ ಕರೀತಾನ, ಬಾಪ ಒಂದ್ರ ಡ್ರೈವ್ ಹೋಗಿ ಬರೋಣ ಬಾ. ಬಟ್ ಅವನ ಕಡೆ ಡ್ರೈವಿಂಗ್ ಸೆನ್ಸ್ ಇಲ್ಲ. ಟ್ರಯಲ್ ಮಾಡೋಣ ಅಂತ ಹೋದ್ರೆ ಕೂಡ್ತೀರಾ? ಕೂಡಲ್ಲ. ಯಾಕೆ ಕೂಡಲ್ಲ? ನನ್ನ ಜೀವಕ್ಕೆ ಬೆಲೆ ಅದ, ಅಮಿತಾಬ್ ಬಚ್ಚನ್ ಜೀವಕ್ಕೆ ಬೆಲೆ ಅದನ್ನ ಇಲ್ಲ ಗೊತ್ತಿಲ್ಲ. ಅವ್ನ ಪಕ್ಕ ಕೂತು ಎಲ್ಲಾದ್ರೂ ಬುದ್ಧಿ ನನ್ನ ಜೀವ ಹಾಳು ಮಾಡಿದ್ರಂತ ಯೋಚನೆ ಮಾಡ್ತೀರಾ? ಮಾಡಲ್ಲ. ಮತ್ತೆ ನೆಟ್ವರ್ಕ್ ಮಾರ್ಕೆಟ್ ಚೂಸ್ ಮಾಡ್ಬೇಕಾದ್ರೆ ಕಂಪನಿ ಯಾರು, ಮ್ಯಾನೇಜ್ಮೆಂಟ್ ಯಾರು, ಏನ್ ವರ್ತು, ಏನ್ ಶಕ್ತಿ ಅಂತ ಯಾವತ್ತಾದ್ರೂ ನೋಡಿರಿ? ನನ್ನ ಜೀವನ ಹೆಂಗಾದ್ರೂ ಐತ್ ಸರ್, ಕರ್ಕೊಂಡ್ ಬಂದಂತವ್ರ ಜೀವನ ಹಾಳು ಮಾಡ್ತಾ ಇದೀವಿ ಅಂತಕ್ಕಂಥ ಒಂದು ಕಾಮನ್ ಸೆನ್ಸು ಬೇಡ ನಮ್ಗೆ. ಸುಮ್ನೆ ಚೂಸ್ ಮಾಡ್ಬಿಡ್ತೀವಿ. ತಪ್ಪು ನಿಮ್ದಲ್ಲ, ಎಜುಕೇಶನ್ ಇಲ್ಲ, ವಂಡರ್ಫುಲ್ ಮ್ಯಾನೇಜ್ಮೆಂಟ್ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ. ಕ್ಲಿಯರ್ ಸ್ನೇಹಿತರೆ? ಎರಡನೇದು ಹೇಳ್ತೀನಿ, ಒಂದು 4 ಪ್ರಾಡಕ್ಟ್, 10 ಪ್ರಾಡಕ್ಟ್, 20 ಪ್ರಾಡಕ್ಟ್, 25 ಪ್ರಾಡಕ್ಟ್ ಇಟ್ಕೊಂಡು ಇವತ್ತು ನೆಟ್ವರ್ಕ್ ಮಾಡ್ತಕ್ಕಂಥ ಅನೇಕ ವಿದೇಶದ ಕಂಪನಿಗಳದಾವ, ನಮ್ಮ ದೇಶದಲ್ಲಿ ಸುಮಾರು ಕಂಪನಿಗಳದಾವ. ಬಟ್ ವೆಸ್ಟೀಸ್ ನಲ್ಲಿ 19 ಕೆಟಗರಿ 450+ ಪ್ರಾಡಕ್ಟ್ ಅದಾವ. ಇವತ್ತಿಗೂ ಜನಕ್ಕೆ ಅನುಭವಕ್ಕೆ ಬರ್ತಿರಬಹುದು, ಹೆಸರು ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ವ್ಯಾಪಾರ ನೀವು ಮಾಡಬೇಕು, ಆ ನೆಟ್ವರ್ಕ್ ಕಂಪನಿನ ಚೂಸ್ ಮಾಡ್ಬೇಕಂದ್ರೆ ನೀವು ರೋಗಿಷ್ಠರಾಗಿದ್ದರೆ ಮಾತ್ರ. ಇಲ್ಲದ್ರ ಚೂಸ್, ಯಾಕೆ ಹೆಲ್ತ್ ಪ್ರಾಡಕ್ಟ್ ಅವ್ರ ಕಡೆ ಇರೋದು. ದಮ್ಮಿದ್ರೆ ತಳಗ್ ಮಾಡ್ತೀವಿ, ತಳಗಿದ್ರೆ ದಪ್ಪ ಮಾಡ್ತೀವಿ, ಮುಗಿದೈತಿ. ಕರೆಕ್ಟ್. ಆ ವ್ಯಾಪಾರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಾನು ಅದನ್ನೇ ತಿನ್ಬೇಕು. ಬೇಕೋ ಬೇಡೋ ಗೊತ್ತಿಲ್ಲ, ಹಣ ಬೇಕಾ ತಿನ್ಬೇಕು, ಇಷ್ಟೇ ಅವ್ರದ್ದು. ಇಲ್ಲಿ ನಿನಗೆ ಏನ್ ಬೇಕು ತಗೋರು, ಸುಮ್ಮನೆ ಎಷ್ಟು ನಿಮ್ಗೆ ಏನ್ ಬೇಕು ತಗೋರು ಸರ್. ಸಾಬೂನ್ ಬೇಕಾ, ಪೇಸ್ಟ್ ಬೇಕಾ, ಹೆಲ್ತ್ ಬೇಕಾ, ಅಗ್ರಿ ಬೇಕಾ, ಬ್ಯೂಟಿ ಬೇಕಾ, ಏನ್ ಬೇಕು ಸರ್ ಅಂತ ಹೇಳಿ ನೀವೇನ್ ತಗೊಂಡ್ಬೇಕಾದ್ರೂ ಮಾಡ್ರಿ. ಕಾನ್ಸೆಪ್ಟ್ ಎಷ್ಟು ನಮ್ದು? 1000 ರೂಪಾಯಿ ಕಾನ್ಸೆಪ್ಟ್ ಸ್ನೇಹಿತರೆ. ಇಷ್ಟು ಕಮ್ಮಿ ಅಮೌಂಟ್ ನಲ್ಲಿ ಇವತ್ತು 1 ಕೋಟಿ ಗಳಿಸ್ತಕ್ಕಂಥ ಅವಕಾಶ ಮಾರ್ಕೆಟ್ ನಲ್ಲಿ ಯಾವ್ದಾದ್ರು ಇದ್ರೆ ಅದ್ರ ವೆಸ್ಟೀಸ್ ಬಿಟ್ರೆ ಮತ್ತೊಂದು ಯಾವ್ದು ಇಲ್ಲ. 100% ನಾನು ಹೇಳ್ತಾ ಇರೋದು. ಅತಿ ಕಮ್ಮಿ ಅಮೌಂಟ್ ನಲ್ಲಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿ ಇವತ್ತು ಪ್ರೂವ್ ಮಾಡಿದೀವಿ 20 ವರ್ಷದಲ್ಲಿ ಏನು 1 ಕೋಟಿವರೆಗೂ ಗಳಿಸಬಹುದು ನೀನು ಅಂತ ಆಲ್ರೆಡಿ ಸಾಧಿಸಿ ತೋರಿಸ್ತಿರ್ತಕ್ಕಂಥವ್ರ. ವೆಸ್ಟೀಸ್ ಸಾಧನೆ ಬಗ್ಗೆ ಹೇಳ್ಬೇಕಾದ್ರೆ ಆಲ್ರೆಡಿ 20 ವರ್ಷದ ಕಂಪನಿ, 8 ದೇಶದಲ್ಲಿ ವ್ಯವಹಾರ ಮಾಡುವಂತ ಕಂಪನಿ, ಮಲ್ಟಿ ನ್ಯಾಷನಲ್ ಕಂಪನಿ ನಮ್ದು, ಇಂಡಿಯನ್ ಕಂಪನಿ ಅಲ್ಲ, ಮಲ್ಟಿ ನ್ಯಾಷನಲ್
ವೆಸ್ಟರ್ನ್ ಕಂಪನಿ 8 ದೇಶದಲ್ಲಿ ವ್ಯವಹಾರ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಮ್ಮ ಈ ಬಿಸ್ನೆಸ್ ನಲ್ಲೇ ಸುಮಾರು 50 ಲಕ್ಷದ ಮೇಲೆ ಗಳಿಸ್ತಕ್ಕಂತ ಸುಮಾರು 5 ರಿಂದ 6 ಜನ ಸಿಗ್ತಾರೆ. 1 ಕೋಟಿ ಗಳಿಸ್ತಕ್ಕಂತ ಸಿದ್ಧಾರ್ಥ್ ಸಿಂಗ್ ಇವತ್ತು ನಮ್ಮ ಎದುರುಗಡೆ ಇದ್ದಾರೆ. ಇಡೀ ಏಷ್ಯಾ ಖಂಡದಲ್ಲಿನೇ ನೆಟ್ವರ್ಕ್ ಮಾರ್ಕೆಟ್ ಯಾವ್ದಪ್ಪ 1 ಕೋಟಿ ಪೇ ಔಟ್ ಕೊಡೋದು ಅಂದ್ರೆ ಅದು ವೆಸ್ಟೀಸ್. ಒಂದ್ಸಾರಿ ಹೇಳೋಣ ಸ್ನೇಹಿತರೆ, ನಮ್ದು ಈಗ ಒಂದು ಸ್ಲೋಗನ್ ನಡೆದಿತ್ತು. 75ನೇ ವರ್ಷದಾಗ ಪ್ರತಿ ಮನೆ ಮೇಲೆ ಧ್ವಜ ಹಾರಿಸ್ತಕ್ಕಂಥದ್ದು ನಡೆದಿತ್ತು. ನಮ್ದು ವೆಸ್ಟೀಸ್ ನಲ್ಲಿ ನಡೆದಿದೆ. ಗೊತ್ತಾ ಏನು? ಗರ್ವ್ ಸೆ ಬೋಲೋ ಹಮ್ ಹೈ ವೆಸ್ಟೀಸ್. ಕೇಳಿದಾರ? ನಾನು ಹೇಳ್ತೇನೆ, ಹೇಳ್ಬಿಡೋಣ ಒಂದ್ಸಾರಿ. ಗರ್ವ್ ಸೆ ಬೋಲೋ. ಬರ್ಲಿಲ್ಲ, ಹಿಂಗ ಕೈ ಎತ್ತಿಲ್ಲ ಪಾಪ. ನೀನು ಎಷ್ಟು ಕಷ್ಟಪಟ್ಟು ನೀವು ಕೈ ಮೇಲೆ ಎತ್ತಿಸ್ಬಿಟ್ಟು ಒಂದು ಕೈಯಲ್ಲಿ ಮಗುನ ಹಿಡ್ಕೊಂಡು ಇನ್ನೊಂದು ಕೈಯಿಂದ ದೇಶ ಆಡಿರ್ತಕ್ಕಂಥ ದೇಶ ನಮ್ದು ಸರ್. ನಿಮ್ಗೆ ಅದು ಇಟ್ಟಿರೋದಿಲ್ಲ. ಹೇಳ್ತೇನೆ, ಆ ನಿಮ್ಮ ನೋಟ್ಬುಕ್ ಪೆನ್ ಪಕ್ಕಕ್ಕೆ ಎಡಗಡೆ ಇಡ್ರಿ, ಬಲಗಡೆ ತೆಗೆದು ಹೇಳ್ರಿ ಹೆಮ್ಮೆಯಿಂದ. ಎಸ್, ಗರ್ವ್ ಸೆ ಬೋಲೋ, ಗರ್ವ್ ಸೆ ಬೋಲೋ, ಗರ್ವ್ ಸೆ ಬೋಲೋ, ಗರ್ವ್ ಸೆ ಬೋಲೋ. ಇನ್ನೊಂದ್ಸಾರಿ ಹಿಂಗೆಲ್ಲ ಹೇಳಿದ್ರಿ, ಮತ್ತೊಂದು ಕಂಪನಿ ಅಂತ ಬಂದ್ರು ಬಡಿಸ್ಕೋತಾರೆ ಮತ್ತೊಂದು. ನೆಟ್ವರ್ಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಸಿಗೆ 4 ಚಾಯ್ಸ್ ಅದಾವ ಸರ್. ನಮ್ಗೆ ಆ ಕರೆಕ್ಟ್ ಚಾಯ್ಸ್ ಮಾಡಿದ್ರೆ 100% ನೀವು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್. ಏನದು ಚಾಯ್ಸ್? ರೈಟ್ ಕಂಪನಿ, ರೈಟ್ ಟೀಮ್, ರೈಟ್ ಅಪ್ಲೈನ್ ಅಂಡ್ ಅಟ್ ಲಾಸ್ಟ್ ನೀವು ರೈಟ್ ಕಂಪನಿ ಅಂತ ಹೇಳ್ಬಿಟ್ಟ ಸ್ನೇಹಿತರೆ. ಆಲ್ರೆಡಿ ನಿಮ್ಗೆ ಯಾಕೆ ವೆಸ್ಟೀಸ್ ಅನ್ನೋದು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇಟ್ ಈಸ್ ದ ರೈಟ್ ಕಂಪನಿ. ಒಂದು ನಂದೇ ಆಗಿರ್ತಕ್ಕಂಥ ಫೇವರೇಟ್ ಶಾಯರಿ ಅದ, ಅದನ್ನ ಹೇಳಿ ಮುಗಿಸ್ಬಿಡ್ತೀನಿ. ಇದು ಲೈಲಾ ಮಜ್ನು ಮಧ್ಯೆ ನಡೆದಿರ್ತಕ್ಕಂಥ ಸಂಭಾಷಣೆ ಅಂತ ಜನ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಆ ಸಂಭಾಷಣೆ ನಿಮ್ಮೆದುರು ಹೇಳ್ತೀನಿ, ಎಂಜಾಯ್ ಮಾಡಿ ಅಷ್ಟೇ. ಅದನ್ನ ವೆಸ್ಟೀಸ್ಗೆ ರಿಲೇಟ್ ಮಾಡ್ಕೊಡ್ರಿ. ಒಂದ್ಸಾರಿ ಮಜ್ನು ಲೈಲಾಗ ಲವ್ ಲೆಟರ್ ಬಂತು. ಯಾಕಂದ್ರೆ ಪ್ರೀತಿ ಆಗ್ಬಿಟ್ಟಿತ್ತು ಅವತ್ತೆಲ್ಲ. ಇವತ್ತು ನಂಗೆ ವಾಟ್ಸಪ್ ನಲ್ಲಿ ಚಾಟ್ ಮಾಡಂಗ ಅವಕಾಶ ಇರಲಿಲ್ಲ. ಹಾಗಾಗಿ ಲವ್ ಲೆಟರ್, ಫೇಮಸ್ ಲೆಟರ್, ಒಂದು ಲವ್ ಲೆಟರ್ ಬರೆದು ಕಳಿಸಿದ್ದು ಒಂದು ಶಾಯರಿ ಮುಖಾಂತರ. ಏನಂತ? ಇಲ್ಲಿ ಯಂಗ್ ಹುಡುಗರು ಬೇಕಾದ್ರೆ ಇದ್ದಾರೆ, ಎಲ್ಲರೂ ಇದ್ದೀರಿ. ಬರೀತಕ್ಕಂಥ ಹ್ಯಾಬಿಟ್ ಹೋಗಿದ್ದಲ್ಲ ಸರ್. ಸ್ವಲ್ಪ ನಮ್ಮ ವಯಸ್ಸಿನವ್ರು ಯಾರಾದ್ರೂ ಇದ್ದಾರೆ ಸರ್, ಯಾವ ಲೆಟರ್ ಶ್ರೇಷ್ಠ ಲೆಟರ್ ಬರೀಬೇಕಲ್ಲ, ಯಾವ ಇಂಕ್ ಬಳಸಿದ್ರೆ ಶ್ರೇಷ್ಠ, ಹುಡುಗಿನ ಇಂಪ್ರೆಸ್ ಮಾಡ್ಬೋದು ಅಲ್ಲ. ಹುಡುಗಿನೇ ಕೇಳ್ಬೇಡ ಬೇಕಾದ್ರೆ, ಯಾವ್ದು ನೀವು ಯಾವ ಇಂಕ್ ತಗೊಂಡ್ರೆ ಪಾರ್ಕರ್ ಕೇಳ್ಬೇಕಲ್ಲ, ಯಾವ್ದು ಅದು ಪೆನ್, ಯಾವ್ದು ಇಂಕ್, ಯಾವ್ದು ಸರ್? ಸರ್ ಯಾವ್ದೋ ಕಂಪ್ನಿ ಕ್ಯಾಲಿಬರ್